UPI ನಲ್ಲಿ ಫೋನೇ ಬೇಡ, ನಿಮ್ಮ ಹತ್ರ ಬೇರೆಳಿದ್ರೆ ಸಾಕು, ಅದೇ ದುಡ್ಡು. ಅದು ಆಲ್ರೆಡಿ UPI ನಲ್ಲಿ ಅನುಮತಿ ಸಿಕ್ಕಿ ಆಗಿದೆ, RBIನೇ ಅಪ್ರೂವ್ ಮಾಡಿ ಆಗಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಎಲ್ಲಾ UPI ಪೇಮೆಂಟ್ಗೂ ಕೂಡ ಇದು ಇಂಟಿಗ್ರೇಟ್ ಆಗೋ ಎಲ್ಲ ಲಕ್ಷಣ ಇದೆ. ಆಧಾರ್ ಮೂಲಕ ಇದರಿಂದ ಕೇವಲ ಬೆರಳಿನಿಂದಲೇ ಪೇ ಮಾಡಕ್ಕಾಗತ್ತೆ. ಸ್ನೇಹಿತರೆ, UPI ನಾವೆಷ್ಟೇ ಕ್ಯಾಶ್ಲೆಸ್ ಸೀಮ್ಲೆಸ್ ಪೇಮೆಂಟ್ ವ್ಯವಸ್ಥೆ ಅಂದ್ರೂ ಕೂಡ ಇವತ್ತಿಗೂ ಪೇ ಮಾಡೋಕೆ ಕನಿಷ್ಠ ಪಕ್ಷ ನಮ್ಮ ಹತ್ರ ಒಂದು ಮೊಬೈಲ್ ಆದ್ರೂ ಇರಬೇಕು. ಆದ್ರೀಗ ಮೊಬೈಲ್ ನ ಅವಶ್ಯಕತೆನೇ ಇಲ್ಲದೆ ಕೇವಲ ಹೆಬ್ಬೆರಳಲ್ಲೇ ಪೇ ಮಾಡಬಹುದು ಅಂತ ಹೊಸ ಅಪ್ಡೇಟ್. ಗುರ್ಗಾಂವ್ ಮೂಲದ ಪ್ರಾಕ್ಸ್ ಜಿ ಅನ್ನೋ ಸ್ಟಾರ್ಟ್ಅಪ್ ಇದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿ ಆಗಿದೆ. ತಂಬು ಮೂಲಕ ಹಣದ ವ್ಯವಹಾರ ನಡೆಸುವಂತ AEPS ಇದೆ, ಆಲ್ರೆಡಿ UPI ನಲ್ಲಿ ಅವೈಲೇಬಲ್ ಇದೆ. ತುಂಬಾ ಜನ ಹಳ್ಳಿ ಜನ ಕೂಡ ಯೂಸ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಕೂಡ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ತಂಬ್ ವ್ಯವಸ್ಥೆಯನ್ನ ಯೂಸ್ ಮಾಡ್ತಿದೆ. ಈಗ ಕ್ರಮೇಣ ಈ ಫೀಚರ್ನ ಅಂಗಡಿಗಳಿಗೂ ತರಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮೊದಲ ಹಂತವಾಗಿ UPI ಮೂಲಕ NPCI ಪೇಮೆಂಟ್ ಮಾಡುವಾಗ ಇನ್ಮೇಲೆ ಪಿನ್ ಬದಲು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ರೆಕಗ್ನಿಷನ್ ಅಂತ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ನ ಬಳಸಬಹುದು ಅಂತ ಹೇಳಿದೆ. ಗೂಗಲ್ ಪೇ, ಫೋನ್ ಪೇ ಕಂಪನಿಗಳು ಕೂಡ ಇಂಥ ಫೀಚರ್ ಬಗ್ಗೆ ಕೆಲಸ ಮಾಡ್ತಿವೆ. ಈಗ ಆಲ್ರೆಡಿ ಅಮೆಜಾನ್ ಕೂಟ ಅಮೆಜಾನ್ ಒನ್ ಅಥವಾ ಪಾಮ್ ಅನ್ನೋ ಹೆಸರಲ್ಲಿ ಇಂಥ ವ್ಯವಸ್ಥೆಯನ್ನ ಬೇರೆ ಕಂಟ್ರೀಸ್ ಅಲ್ಲಿ ಟ್ರೈ ಮಾಡಿದೆ ಆಲ್ರೆಡಿ. ಅಲ್ಲೆಲ್ಲ ಕೇವಲ ಪಾಮ್ ಅಂದ್ರೆ ಹಸ್ತದಿಂದ ಪೇ ಮಾಡಬಹುದು. ಭಾರತಕ್ಕೂ ಈ ಸಿಸ್ಟಮ್ ತರೋಕೆ ಪ್ರಯತ್ನ ನಡೀತಾ ಇದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.